ಎಲ್ಲರ ನೆಚ್ಚಿನ ರಾಮಾಚಾರಿ ಸೀರಿಯಲ್ ಇನ್ಮೇಲೆ ಪ್ರಸಾರ ಆಗೋದಿಲ್ಲ. ಕಾರಣ ರಾಮಾಚಾರಿ ಧಾರಾವಾಹಿ ಅಂತಿಮ ಕ್ಲೈಮ್ಯಾಕ್ಸ್ ಎಪಿಸೋಡ್ಗಳು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ರಾಮಾಚಾರಿ ತುಂಬಾ ಚೆನ್ನಾಗಿ ಧಾರಾವಾಹಿ ಬಂತು. ಸುಮಾರು 3 ವರ್ಷಗಳ ಕಾಲ ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟರು, ಇಷ್ಟಪಟ್ಟರು. ರಾಮಾಚಾರಿಯಲ್ಲಿ ಋತ್ವಿಕ್ ಅವರು ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದ್ದು ಕಿರುತೆರೆಯಲ್ಲಿ, ಅದುವೇ ರಾಮಾಚಾರಿ. ನಂತರ ಮೌನ ಅವ್ರಿಗೂ ಕೂಡ ಅಷ್ಟೇ ಒಂದು ಫಸ್ಟ್ ಟೈಮ್ ಪಾತ್ರ ಚೆನ್ನಾಗಿ ನಡೆಸಿದ್ರು. ಚಾರು ರಾಮಾಚಾರಿ ಪಾತ್ರ ಜೊತೆಗೆ ಇನ್ನಿತರೆ ಬೇರೆ ಬೇರೆ ಪಾತ್ರಗಳು ಅಂದರೆ ರಾಮಾಚಾರಿಯ ತಂದೆ ತಾಯಿ ಆಗಿರ್ಬೋದು, ಚಾರು ತಂದೆ ತಾಯಿ, ಈ ರೀತಿ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿತ್ತು. ಇದೀಗ 2025 ಡಿಸೆಂಬರ್ ತಿಂಗಳಿನಲ್ಲಿ ಅಂತ್ಯ ಲಕ್ಷಣ ಕಾಣ್ತಾ ಇದೆ. ಅಂದರೆ ಜನವರಿ ಫಸ್ಟ್ ವೀಕ್ನಲ್ಲಿ ಶೂಟಿಂಗ್ ಎಲ್ಲ ಮುಗ್ದಾಗೋಯ್ತು ಈ ಡಿಸೆಂಬರ್ನಲ್ಲಿ. ಜನವರಿ ಸೆಕೆಂಡ್ ವೀಕ್ ತನಕ ಬರುವಂಥ ಚಾನ್ಸಸ್ ಇದೆ. ನೋಡೋಣ ಸೆಕೆಂಡ್ ವೀಕ್ ತನಕ ಬರುತ್ತಾ ಅಂತ. ಒಟ್ಟಿನಲ್ಲಿ ಇನ್ಮೇಲೆ ರಾಮಾಚಾರಿ ಧಾರಾವಾಹಿ ಬರೋದಿಲ್ಲ. ಪ್ರತಿದಿನ ಸಂಜೆ ಆಯಿತು ಅಂದರೆ ಎಲ್ಲರೂ ಕೂಡ ರಾಮಾಚಾರಿ ನೋಡೋಕ್ಕೆ ಶುರು ಮಾಡಿದ್ರು. ಬಟ್ ಆಮೇಲೆ ಟೈಮಿಂಗ್ಸನ್ನು ಸಹ ಚೇಂಜ್ ಮಾಡ್ತಾ ಹೋಗ್ತಾರೆ. ನಂತರ ರಾಮಾಚಾರಿ ಮತ್ತೆ ಇನ್ನೊಂದು ಧಾರಾವಾಹಿಯನ್ನ ಏನಿದೆ ಮಹಾಮಿಲನ ರೀತಿಯ ಶುರು ಮಾಡ್ತಾರೆ. ಯಜಮಾನ ಧಾರಾವಾಹಿ ಸೇರಿಸಿ ಧಾರಾವಾಹಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆರಂಭದಲ್ಲಿ ತುಂಬಾನೇ ಒಳ್ಳೆ TRP ಸಹ ಪಡೆದುಕೊಂಡಿತ್ತು. ನಂತರ ಬೇರೆ ಬೇರೆ ಪ್ರಾಜೆಕ್ಟ್ ಬಂದಂತ ಕಾರಣ ಈ ಧಾರಾವಾಹಿಗೆ ಸ್ವಲ್ಪ ಮಟ್ಟಿಗೆ TRP ಕೂಡ ಕಡಿಮೆ ಆಗ್ತಾ ಬಂತು. 3 ವರ್ಷ ಚೆನ್ನಾಗಿಯೂ ಕೂಡ ಕಥೆಯನ್ನ ಸಾಗಿಸ್ತಾ ಹೋದ್ರು. ಈಗ ಅಂತಿಮ ಘಟ್ಟಕ್ಕೆ ಬಂದಾಯ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ಅನ್ನ ಸಹ ನೋಡ್ತಾ ಇರ್ಬೋದು. ರಾಮಾಚಾರಿಗೆ ಮಗು ಕೂಡ ಆಯ್ತು. ಚಾರು ರಾಮಾಚಾರಿ ಒಂದು ಮಗುವಿನ ಒಂದು ಸಂಭ್ರಮದಲ್ಲಿ ಇರ್ತಾರೆ. ಮಗು ಕಾಣಿಸೋದಿಲ್ಲ, ಸೊ ಕಿಡ್ನಾಪ್ ಮಾಡಿರ್ತಾರೆ. ಸೊ ರೌಡಿಗಳು ಬರ್ತಾರೆ. ಸೊ ಈ ರೀತಿ ಎಲ್ಲ ಒಂದು ಟ್ವಿಸ್ಟ್ಗಳು ಕೂಡ ಶುರುವಾಗಿದೆ. ರಾಮಾಚಾರಿಯ ತಂದೆ ತಾಯಿಗೂ ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. ರಾಮಾಚಾರಿಯ ಒಂದು ಧಾರಾವಾಹಿಯಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ರು. ಅವರು ಕೂಡ ಸೀನಿಯರ್ ಆಕ್ಟರ್ ಅಂತ ಹೇಳ್ಬೋದು. ಜಾನಕಿ ಪಾತ್ರವನ್ನ ಮಾಡ್ತಾ ಇದ್ರು ಅಂಜಲಿ ಅವರು. ಇನ್ನ ರಾಮಾಚಾರಿಯ ತಂದೆ ಪಾತ್ರ ಅಶ್ವಥ್ ಅವರು, ಶಂಕರ್ ಅಶ್ವಥ್ ಅಂತ. ಸೊ ಅವರು ಕೂಡ ಉತ್ತಮವಾದಂತಹ ಮೇರು ನಟ.